ಹಲೋ ಸ್ಟೂಡೆಂಟ್ಸ್ ಆ್ಯಂಡ್ ವೆಲ್ಕಮ್ ಟು ಫಿಸಿಕ್ಸ್ ಪೆಪ್ ಟಾಕ್. ಈ ವಿಡಿಯೋದಲ್ಲಿ ನಾವು ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ ಮೇಲೆ ಒಂದಿಷ್ಟು MCQsನ ಸಾಲ್ವ್ ಮಾಡೋಣ. ಸೊ ಫಸ್ಟ್ ಕ್ವಶನ್ನು ನಾನು ಸ್ಪೆಸಿಫಿಕ್ ಆಗಿ ಏನಕ್ಕೆ ಇದು ತೊಗೊಂಡಿದ್ದೀನಿ ಅಂದರೆ, ಇದು ಒಂದು ಕ್ವಶನ್ ಸಾಲ್ವ್ ಮಾಡಿದ್ರೆ ನಿಮಗೆ ಎರಡು ಕಾನ್ಸೆಪ್ಟಲ್ಲಿ ನಿಮಗೆ ಒಳ್ಳೆ ನಾಲೆಡ್ಜ್ ಬಂದ್ಬಿಡುತ್ತೆ. ಸೊ ದ ಫಿಸಿಕಲ್ ಕ್ವಾಂಟಿಟಿ ಹ್ಯಾವಿಂಗ್ ದ ಡೈಮೆನ್ಷನ್ m⁻⁻1 l⁻⁻3 t³ ಆ್ಯಂಡ್ a². ನೋಡಿ, m ಅಂದರೆ ಏನು ಇಲ್ಲಿ ಮಾಸ್, l ಅಂದರೆ ಏನು ಲೆಂತ್, t ಅಂದರೆ ಟೈಮ್ ಆ್ಯಂಡ್ a ಇಸ್ ಕರೆಂಟ್. ಸೊ ವೆನ್ಎವರ್ ವಿ ಸಿ ಕರೆಂಟ್ ಅಂತ ಬಂದರೆ ಫಸ್ಟ್ 2 ಚಾಪ್ಟ್ರಲ್ಲಿ ನಾವೇನು ಕರೆಂಟ್ ಬಗ್ಗೆ ಡಿಸ್ಕಸ್ಸೇ ಮಾಡಲ್ಲ. ಹಾಗಾಗಿ ವಿ ಕ್ಯಾನ್ ಸ್ಟಾರ್ಟ್ ವಿತ್ ಫ್ರಮ್ ಚಾಪ್ಟರ್ 3 ಮೇಲೆ ನಾವು ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಫಸ್ಟ್ ನಾವು ಚಾಪ್ಟರ್ 3ಲಿ ಏನೇನು ಡಿರೈವೇಷನ್ ಮಾಡಿದ್ವಿ? ಸೊ ನಾವು ರೆಸಿಸ್ಟಿವಿಟಿಗೆ ನಾವು ಒಂದು ಡಿರೈವ್ ಮಾಡಿದ್ವಿ, ದಟ್ ಇಸ್ ರೆಸಿಸ್ಟಿವಿಟಿ ಈಸ್ ಈಕ್ವಲ್ ಟು m/n² ಟೋ ಅಂತ ಒಂದು ಡಿರೈವ್ ಮಾಡಿದ್ವಿ. ಕರೆಕ್ಟ್, ಅದು ನೆನಪಿರಬೇಕು ನಿಮಗೆ. ಸೊ ಇದಕ್ಕೆ ನಾನು ಇವಾಗ SI ಯೂನಿಟ್ ಬರೀತಾ ಹೋಗ್ತೀನಿ. ವಾಟ್ ಇಸ್ ದ SI ಯೂನಿಟ್ ಆಫ್ ಮಾಸ್? ಮಾಸ್ ಇಸ್ kg. ಕರೆಕ್ಟ್. ಸೊ ಡಿನಾಮಿನೇಟ್ರಲ್ಲಿ ಇವಾಗ n ಅಂದರೆ ಏನು? ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪರ್ ಯೂನಿಟ್ ವಾಲ್ಯೂಮ್. ಸೊ ಅದಕ್ಕೆ m⁻³ ಅಂತ ಬರುತ್ತೆ ಪರ್ ಮೀಟರ್ ಕ್ಯೂಬ್ ಅಲ್ವಾ. ಹಾಗಾಗಿ ದಿಸ್ ಇಸ್ ದ SI ಯೂನಿಟ್ ಆಫ್ n. ಸೊ ವಾಟ್ ಇಸ್ E? E ಅಂದರೆ ಏನು ಇಲ್ಲಿ? ಚಾರ್ಜ್ ಆಫ್ ಎನ್ ಎಲೆಕ್ಟ್ರಾನ್. ಸೊ ಅದನ್ನು ನಾನು ಚಾರ್ಜ್ ಅಂತ ಬರಿತೀನಿ. ಚಾರ್ಜ್ ವಿಚ್ ಇಸ್ ನಥಿಂಗ್ ಬಟ್ ಈಕ್ವಲ್ ಟು Q. ಸೊ ವಿ ನೋ ದಟ್ I ಈಸ್ ಈಕ್ವಲ್ ಟು Q/T. Correct. Rate of flow of charge is current. So from this I can write what is Q. Q is equal to I into T. ಈಗ I and T ಗೆ ನನಗೆ SI ಯೂನಿಟ್ಸ್ ಗೊತ್ತು. ಕರೆಂಟ್ಗೆ SI ಯೂನಿಟ್ ಏನು? ಆಂಪಿಯರ್. ಟೈಮ್ಗೆ SI ಯೂನಿಟ್ ಏನು? ಸೆಕೆಂಡ್. ಆಂಪಿಯರ್ ಸೆಕೆಂಡ್. ಸೊ ಆಂಪಿಯರ್ ಸೆಕೆಂಡ್ ದ ಹೋಲ್ ಸ್ಕ್ವೇರ್ ಅಂತ ಬರಿತೀನಿ ಇನ್ ಪ್ಲೇಸ್ ಆಫ್ E. ಸೊ ಟೋ ಅಂದರೆ ಏನು? ರಿಲ್ಯಾಕ್ಸೇಷನ್ ಟೈಮ್, ಅದು ಸೆಕೆಂಡ್ಸಲ್ಲಿ ಇರುತ್ತೆ. ಸೊ ದಿಸ್ ವಿಲ್ ಬಿ ಈಕ್ವಲ್ ಟು kg ಬೈ, ಸೊ ಪರ್ ಮೀಟರ್ ಕ್ಯೂಬ್ ಹಾಗೆ ಇರಲಿ, a², s² ಮತ್ತು s. ಸೊ ಡಿನಾಮಿನೇಟ್ರಲ್ಲಿ s³ ಆಗುತ್ತೆ. ಸೊ ಎಲ್ಲದನ್ನು ನ್ಯೂಮರೇಟರ್ಗೆ ತೊಗೊಂಬಂದರೆ SI ಯೂನಿಟ್ ಏನಾಗುತ್ತೆ? kg. ಸೊ m⁻⁻3 ಇದೆ, ಮೇಲ್ಗಡೆ ಬಂದರೆ m⁻+3 ಆಗುತ್ತೆ. a⁻−2 ಆಗುತ್ತೆ ನ್ಯೂಮರೇಟರ್ಗೆ ಬಂದ ತಕ್ಷಣ, ಆ್ಯಂಡ್ s⁻−3 ಆಗುತ್ತೆ. ದಿಸ್ ಇಸ್ ದ SI ಯೂನಿಟ್. ನಾನಿವಾಗ ಇದನ್ನು ಡೈಮೆನ್ಷನಲ್ಲಿ ಬರೀಬೇಕು ಅಲ್ವಾ. ಡೈಮೆನ್ಷನಲ್ಲಿ ಬರೆದ್ರೆ ಲೆಂತ್, ಮಾಸ್, ಟೈಮ್ ಆ್ಯಂಡ್ ಕರೆಂಟಲ್ಲಿ ನಾನು ಡೈಮೆನ್ಷನಲ್ ಫಾರ್ಮುಲಾ ಬರೀಬೇಕು. ಕರೆಕ್ಟ್. ಸೊ ಇಲ್ಲಿ kg ಅಂದರೆ ಏನು? ದಟ್ ಕರೆಸ್ಪಾಂಡ್ಸ್ ಟು ಮಾಸ್. ಸೊ ಇದಕ್ಕೆ ಪವರ್ ಏನಿದೆ? 1 ಇದೆ, +1 ಇದೆ. ಸೊ m³ ಅಂದರೆ ಏನು? ದಿಸ್ ಕರೆಸ್ಪಾಂಡ್ಸ್ ಟು ಲೆಂತ್. ಸೊ L ಬಿಕಮ್ಸ್ +3. ಕರೆಂಟ್ ಎಷ್ಟಿದೆ? a⁻−2. ಇಲ್ಲೂ a⁻−2 ಆ್ಯಸ್ ಇಟ್ ಈಸ್. ಟೈಮ್ ಏನಿದೆ? ಪವರು a-3 ಇದೆ. ಸೊ t⁻−3. ಸೊ ದಿಸ್ ಇಸ್ ದ ಡೈಮೆನ್ಷನಲ್ ಫಾರ್ಮುಲಾ ಆಫ್ ದ ರೆಸಿಸ್ಟಿವಿಟಿ. ಓಕೆ. ಆದರೆ ಅವರು ಇಲ್ಲಿ ಕ್ವಶನ್ ಕೇಳಿರೋದ್ರಲ್ಲಿ ನೋಡಿ ಏನಿದೆ? m⁻−1 ಇದೆ, ಸೊ ನಮಗೆ +1 ಬಂದಿದೆ. l⁻+3 ಇದೆ, ಆದರೆ ಇಲ್ಲಿ -3 ಇದೆ. t+3 ಇದೆ, ಬಟ್ ಇಲ್ಲಿ t⁻−3 ಇದೆ. ಆ್ಯಂಡ್ ಸಿಮಿಲರ್ಲಿ a⁻−2 ನಮಗೆ ಬಂದಿದೆ, ಅವ್ರು ಕೊಟ್ಟಿರೋದು a⁻+2. ಸೊ ಇದು ಡೈಮೆನ್ಷನಲ್ ಫಾರ್ಮುಲಾ ಆಫ್ ಸ್ಪೆಸಿಫಿಕ್ ರೆಸಿಸ್ಟಿವಿಟಿ. ಇವಾಗ ಹಾಗಾದ್ರೆ ಕಂಡಕ್ಟಿವಿಟಿಗೂ ರೆಸಿಸ್ಟಿವಿಟಿಗೂ ಏನು ಸಂಬಂಧ? ಸಿಗ್ಮಾ ಇಸ್ ಈಕ್ವಲ್ ಟು 1/ρ. Based on this, what should be the dimensional formula for conductivity? That will be equal to l⁻−3 m⁻−1 t⁻+3 a⁻+2. ನೋಡಿ, ಇದನ್ನು ಕಂಪೇರ್ ಮಾಡ್ಕೊಳ್ಳಿ. ಸೊ ಇದಾಗತ್ತಾ ಇದು? ಸೊ ಇದು ಮ್ಯಾಚ್ ಆಗುತ್ತೆ. From this I can say that the correct answer for this question is electrical conductivity. Option C is the right answer for this question. So let's go to next question. The current in a conductor varies with time t as I is equal to 2t + 3t², where I is in ampere and t is in seconds. Electric charge flowing through a section of the conductor during t is equal to 2 seconds to t is equal to 3 seconds. ಅಂದರೆ ಇಲ್ಲಿ ಈ ಟೈಮ್ ಪೀರಿಯಡಲ್ಲಿ ಕರೆಂಟ್ ಈ ಥರ ಫ್ಲೋ ಆಗ್ತಾ ಇದೆ. ವಾಟ್ ಇಸ್ ದ ಚಾರ್ಜ್ ಆನ್ ದ ಕಂಡಕ್ಟರ್ ಅಂತ ಕೇಳಿದ್ದಾರೆ. ಸೊ ವಿ ನೋ ದಟ್ ಕರೆಂಟ್ ಇಸ್ ನಥಿಂಗ್ ಬಟ್ ರೇಟ್ ಆಫ್ ಫ್ಲೋ ಆಫ್ ಚಾರ್ಜಸ್ dQ/dt ಅಂತ ಗೊತ್ತು. ವಿಚ್ ಇಂಪ್ಲೈಸ್ ದಟ್ ವಾಟ್ ಇಸ್ dQ ಇಸ್ ಈಕ್ವಲ್ ಟು I ಇಂಟು dt. ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡಿದ್ದೀನಿ ಅಷ್ಟೇ. ಆದರೆ ಅವ್ರಿಗೆ ನಮಗೆ ಚಾರ್ಜ್ ಕಂಡುಹಿಡಿಬೇಕು ಇಲ್ಲಿ. ಸೊ ಟು ಡಿಟರ್ಮೈನ್ ದ ವ್ಯಾಲ್ಯೂ ಆಫ್ Q I have to integrate on both the sides. So which implies that integral of dq is equal to integral of I dt. ಅವರು ಒಂದು ಟೈಮ್ ಪೀರಿಯಡ್ ಕೊಟ್ಟಿದ್ದಾರೆ, ದಟ್ ಇಸ್ t is equal to 2 to 3 ಸೆಕೆಂಡ್ ಅಂತ. ಸೊ RHS ಅಲ್ಲಿ ನಾನು 2 to 3 ಅಂತ ನಾನು ಬರ್ಕೊಳ್ತೀನಿ.
ಸೊ ಆರ್ ಎಚ್ ಎಸ್ನ ಮಾತ್ರ, ಎಲ್ ಎಚ್ ಎಸ್ ಏನಾಗುತ್ತೆ, ಇಂಟಿಗ್ರಲ್ ಆಫ್ ಡಿ ಕ್ಯೂ ಬಿಕಮ್ಸ್ ಕ್ಯೂ. ಸೊ ಇಂಟಿಗ್ರಲ್ ಆಫ್ 2 to 3, ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಐ ಅಂದರೆ 2t ಪ್ಲಸ್ 3t ಸ್ಕ್ವೇರ್ ಅಂತ ಆಯಿತು ಇಂಟು ಡಿ ಟಿ. ಕರೆಕ್ಟ್. ದಿಸ್ ವಿಲ್ ಬಿ ಈಕ್ವಲ್ ಟು ವಾಟ್ ಇಸ್ ಇಂಟಿಗ್ರಲ್ ಆಫ್ ಟಿ ಡಿ ಟಿ, ಇಟ್ ಇಸ್ ಟಿ ಸ್ಕ್ವೇರ್ ಬೈ 2 ಆಗುತ್ತೆ, ಪ್ಲಸ್ 3 ಇಂಟು ವಾಟ್ ಇಸ್ ಇಂಟಿಗ್ರಲ್ ಆಫ್ ಟಿ ಸ್ಕ್ವೇರ್ ಡಿ ಟಿ, ಇಟ್ ಇಸ್ ಟಿ ಕ್ಯೂಬ್ ಬೈ 3 ಅಂತ ಆಯಿತು, ವಿತ್ ಇನ್ ದ ಲಿಮಿಟ್ಸ್ 2 to 3. ಕರೆಕ್ಟ್. ಇದೆರಡು ಕ್ಯಾನ್ಸಲ್ ಆಗುತ್ತೆ, 3 ಇಲ್ಲಿ ಕ್ಯಾನ್ಸಲ್ ಆಗುತ್ತೆ. ದಿಸ್ ಇಸ್ ನಥಿಂಗ್ ಬಟ್ ಟಿ ಸ್ಕ್ವೇರ್ ಪ್ಲಸ್ ಟಿ ಕ್ಯೂಬ್ ವಿತ್ ಇನ್ ದ ಲಿಮಿಟ್ 2 to 3. ಸೊ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಮಾಡ್ತಾ ಹೋಗೋಣ. ದಿಸ್ ಇಸ್ ಈಕ್ವಲ್ ಟು, ಸೊ 3 ಸ್ಕ್ವೇರ್ ಪ್ಲಸ್ 3 ಕ್ಯೂಬ್ ಮೈನಸ್ 2 ಸ್ಕ್ವೇರ್ ಮೈನಸ್ 2 ಕ್ಯೂಬ್. ಸೊ 3 ಸ್ಕ್ವೇರ್ ಅಂದರೆ ಎಷ್ಟು, 9 ಪ್ಲಸ್ 3 ಕ್ಯೂಬ್ ಅಂದರೆ ಎಷ್ಟು, 27 ಮೈನಸ್ 2 ಸ್ಕ್ವೇರ್ ಅಂದರೆ 4, 2 ಕ್ಯೂಬ್ ಅಂದರೆ 8. ಸೊ ಇದನ್ನೆಲ್ಲ ಸಾಲ್ವ್ ಮಾಡಿದ್ರೆ ನನಗೆ ಎಷ್ಟು ಬರುತ್ತೆ ಅಂದರೆ 24 ಕೂಲಮ್ಸ್ ಅಂತ ನನಗೆ ಬರುತ್ತೆ. ಸೊ 27 ಮೈನಸ್ 8 ಇಸ್ 19, 19 ಮೈನಸ್ 4 ಇಸ್ 15, 15 ಪ್ಲಸ್ 9 ಇಸ್ 24 ಕೂಲಮ್ಸ್. ಸೊ ಕ್ಯೂ 24 ಕೂಲಮ್ಸ್ ಅಂತ ಬಂತು. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಪ್ರಾಬ್ಲಮ್ನ ನೋಡೋಣ. The resistance of a conductor is option A inversely proportional to the length, option B directly proportional to the square of the radius, option C inversely proportional to the square of radius, option D inversely proportional to the square root of the length. So radius ಎಲ್ಲ ಕೊಟ್ಟಿದ್ದಾರೆ. ನಾವು ಫಸ್ಟ್ ರೆಸಿಸ್ಟೆನ್ಸ್ಗೆ ಈಕ್ವೇಷನ್ ಬರ್ಕೊಳ್ಳೋಣ. ವಿ ನೋ ದಟ್ R is equal to rho L by A. ಸೊ ಇಲ್ಲಿ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಲೆಂತ್ ಅಂತ ಕೊಟ್ಟಿದ್ದಾರೆ. ಸಿ, ಇಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಸೊ ಇದು ತಪ್ಪು. ನೆಕ್ಸ್ಟು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ರೂಟ್ ಆಫ್ ದ ಲೆಂತ್, ಇದು ತಪ್ಪು. ಇದೆರಡು ಆಪ್ಷನ್ನ ಇವಾಗ ತೆಗೆದು ಹಾಕ್ಬಿಟ್ವಿ. ಸೊ ಇದೆರಡು ಆಪ್ಷನ್ ಮಾತ್ರ ಉಳ್ಕೊಂಡಿರೋದು. ಹಿಯರ್ ದೇ ಹ್ಯಾವ್ ಗಿವನ್ ರೇಡಿಯಸ್ ಅಂತ. ಸೊ ಇಫ್ ಐ ರೈಟ್ ದಿಸ್, ಐ ಕ್ಯಾನ್ ರೈಟ್ ದ ಈಕ್ವೇಷನ್ ಲೈಕ್ ದಿಸ್. ಏರಿಯಾನ ನಾನು ಪೈ ಆರ್ ಸ್ಕ್ವೇರ್ ಅಂತ ನಾನು ಬರ್ಕೊಳ್ಬೋದು. ಕರೆಕ್ಟ್. ಅವಾಗ ಮಾತ್ರ ರೇಡಿಯಸ್ ಟರ್ಮ್ ಬರೋದು. ಸೊ ಎ ಜಾಗದಲ್ಲಿ ಪೈ ಆರ್ ಸ್ಕ್ವೇರ್ ಅಂತ ಬರ್ದಿದ್ದೀನಿ ಅಷ್ಟೇ, ಏರಿಯಾ ಜಾಗದಲ್ಲಿ. ಸೊ ಫ್ರಮ್ ದಿಸ್ ಐ ಕ್ಯಾನ್ ರೈಟ್ ದಟ್ ಆರ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ದ ರೇಡಿಯಸ್. ಸೊ ಇದೆರಡರಲ್ಲಿ ಯಾವುದು, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ಆಫ್ ದ ರೇಡಿಯಸ್. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ. ವಾಟ್ ಇಸ್ ದ ಯೂನಿಟ್ ಆಫ್ ಸ್ಪೆಸಿಫಿಕ್ ರೆಸಿಸ್ಟಿವಿಟಿ? ಸೊ ನಾವು ಡೈರೆಕ್ಟಾಗಿ ಆಪ್ಷನ್ ಎಲ್ಲ ನೋಡೋದು ಬೇಡ. ವಿ ನೋ ದಟ್ ಆರ್ ಇಸ್ ಈಕ್ವಲ್ ಟು ರೋ ಎಲ್ ಬೈ ಎ. ಕರೆಕ್ಟ್. ರೋ ಅಂದರೆ ಏನು, ಸ್ಪೆಸಿಫಿಕ್ ರೆಸಿಸ್ಟಿವಿಟಿ, ವಿಚ್ ಇಂಪ್ಲೈಸ್ ದಟ್ ರೋ ಇಸ್ ಈಕ್ವಲ್ ಟು ಆರ್ ಎ ಬೈ ಎಲ್. ಕರೆಕ್ಟ್. ಇವಾಗ ಎಸ್ ಐ ಯೂನಿಟ್ಗಳನ್ನ ಬರಿತಾ ಹೋಗೋಣ. ರೆಸಿಸ್ಟೆನ್ಸ್ಗೆ ಏನು ಎಸ್ ಐ ಯೂನಿಟ್ಟು, ಇಟ್ ಇಸ್ ಓಮ್. ಏರಿಯಾ ಏನು, ಮೀಟರ್ ಸ್ಕ್ವೇರ್. ಸೊ ಬೈ ಲೆಂತು ಅದು ಮೀಟ್ರಲ್ಲಿರುತ್ತೆ. ಸೊ ಇದು ಕ್ಯಾನ್ಸಲ್ ಆಗುತ್ತೆ. ದಿಸ್ ಬಿಕಮ್ಸ್ ಓಮ್ ಮೀಟರ್. ಓಮ್ ಮೀಟರ್ ಇಸ್ ದ ಎಸ್ ಐ ಯೂನಿಟ್. ಬಟ್ ಇಲ್ಲಿ ಎಸ್ ಐ ಯೂನಿಟ್ ಅಂತ ಅವರು ಕೇಳಿಲ್ಲ ನೋಡಿ, ಬರೀ ಯೂನಿಟ್ ಆಫ್ ಸ್ಪೆಸಿಫಿಕ್ ಕಂಡಕ್ಟಿವಿಟಿ ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಎಲ್ಲಾದರೂ ಓಮ್ ಮೀಟರ್ ಅಂತ ಇದ್ದರೆ ಅದು ಕರೆಕ್ಟ್ ಆಗಿದ್ದ ಆನ್ಸರ್ ಆಗಿರ್ತಾ ಇತ್ತು. ಬಟ್ ಆಪ್ಷನ್ಸಲ್ಲಿ ಓಮ್ ಮೀಟರ್ ಇಲ್ವೇ ಇಲ್ಲ. ಬಟ್ ಓಮ್ ಸೆಂಟಿಮೀಟರ್ಸ್ ಇದೆ. ಸೊ ಇಟ್ ಈಸ್ ಅ ಯೂನಿಟ್ ಆಸ್ ವೆಲ್, ಬಟ್ ನಾಟ್ ದ ಎಸ್ ಐ ಯೂನಿಟ್. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ. What length of the wire of specific resistance 48 into 10 power minus 8 ohm meter is needed to make a resistance of 4.2 ohms and the diameter of the wire is given to be 0.4 millimeter. ಫಸ್ಟ್ ಏನೇನು ಕೊಟ್ಟಿದ್ದಾರೆ ಅಂತ ಬರ್ಕೊಳ್ತೀನಿ. ಅವರು ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಆಫ್ ಅ ಮೆಟೀರಿಯಲ್ ಕೊಟ್ಟಿದ್ದಾರೆ, ದಟ್ ಇಸ್ 48 into 10 power minus 8 ohm meter ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಅವರು ಈ ಮೆಟೀರಿಯಲ್ ಇಟ್ಕೊಂಡು ರೆಸಿಸ್ಟೆನ್ಸು 4.2 ಓಮ್ ಬರೋ ಥರ ಮಾಡ್ತಾರಂತೆ. ಮತ್ತು ಇದರ ಡಯಾಮೀಟರ್ ಕೊಟ್ಟಿದ್ದಾರೆ ಈ ಮೆಟೀರಿಯಲ್ದು, ದಟ್ ಇಸ್ 0.4 millimeters. ಸೊ 10 power minus 3 meters. ಇದನ್ನು ನಾನು ಯಾವ ಥರ ಬರ್ಕೊಳ್ತೀನಿ ಅಂದರೆ 4 into 10 power minus 4 meters ಅಂತ ಬರ್ಕೊಳ್ತೀನಿ. ಏನಕ್ಕೆ ಅಂದರೆ ನನಗೆ ಕ್ಯಾಲ್ಕುಲೇಷನ್ಗೆ ಈಸಿ ಆಗುತ್ತೆ ಅಂತ. ಮತ್ತು ಅವ್ರು ಏನು ಕೇಳ್ತಾ ಇದ್ದಾರೆ ಅಂದರೆ ಲೆಂತ್ ಆಫ್ ದ ವಯರು ಎಷ್ಟು ಇರಬೇಕು, ಇಷ್ಟು ರೆಸಿಸ್ಟೆನ್ಸ್ ಬರೋಕ್ಕೆ ಈ ಥರ ರೆಸಿಸ್ಟಿವಿಟಿ ಇರೋ ಮೆಟೀರಿಯಲ್ ಯೂಸ್ ಮಾಡಿದ್ರೆ ಎಷ್ಟು ಲೆಂತ್ ವಯರ್ನ ನಾವು ಮಾಡಬಹುದು ಅಂತ ಕೇಳಿದ್ದಾರೆ. ವಿ ನೋ ದಟ್ ಆರ್ ಇಸ್ ಈಕ್ವಲ್ ಟು ರೋ ಎಲ್ ಬೈ ಎ. ಫ್ರಮ್ ದಿಸ್ ಐ ಕ್ಯಾನ್ ರೈಟ್ ವಾಟ್ ಇಸ್ ಎಲ್. ಎಲ್ ಇಸ್ ಈಕ್ವಲ್ ಟು ಆರ್ ಎ ಬೈ ರೋ. ಕರೆಕ್ಟ್. ಆದರೆ ಅವರು ಇಲ್ಲಿ ಏರಿಯಾ ಕೊಟ್ಟಿಲ್ಲ. ವಿ ನೋ ದಟ್ ಎ ಇಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್. ಕರೆಕ್ಟ್. ಆದರೆ ಅವರು ರೇಡಿಯಸ್ಸು ಕೊಟ್ಟಿಲ್ಲ. ದೇ ಹ್ಯಾವ್ ಗಿವನ್
in terms of diameter. We know that diameter will be twice the radius. Correct. From this I can write what is r. R is equal to d by 2. Correct. d by 2 ಅಂದ್ರೆ ಎಷ್ಟಾಗುತ್ತೆ? 4 into 10 power minus 4 by 2 becomes 2 into 10 power minus 4 meters. This is the radius. Correct. ಹಾಗಾದರೆ ಈಗ ಏರಿಯಾನ ಏನಂತ ಬರಿಬೋದು? ದಿಸ್ ಇಸ್ ನಥಿಂಗ್ ಬಟ್ 22/7. ಪೈನ 22/7 ಅಂತ ಬರ್ಕೊಳ್ತೀನಿ. ಇನ್ ಪ್ಲೇಸ್ ಆಫ್ r ಸ್ಕ್ವೇರ್ ಇಟ್ ಇಸ್ 2 ಸ್ಕ್ವೇರ್ ಬಿಕಮ್ಸ್ 4 ಆ್ಯಂಡ್ 10 ಪವರ್ ಮೈನಸ್ 4 ಸ್ಕ್ವೇರ್ ಬಿಕಮ್ಸ್ 10 ಪವರ್ ಮೈನಸ್ 8. ಇವಾಗ ನನಗೆ ಎಲ್ಲದರದ್ದು ವ್ಯಾಲ್ಯೂ ಗೊತ್ತಾಯಿತು. ನನಗೆ ಇವಾಗ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆಗೋಯ್ತು. ಸೊ ಎಲ್ ವಿಲ್ ಬಿ ಈಕ್ವಲ್ ಟು ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಆರ್? ಇಟ್ ಇಸ್ 4.2 ohms. ನಾನು ಅದನ್ನು 42 into 10 ಪವರ್ ಮೈನಸ್ 1 ಅಂತ ಬರಿತೀನಿ. ಆಯಿತಾ? ಒಂದು ಡೆಸಿಮಲ್ ಪಾಯಿಂಟ್ನ ಶಿಫ್ಟ್ ಮಾಡ್ಕೊಂಡಿದ್ದೀನಿ, ಯಾಕೆಂದರೆ ಕ್ಯಾಲ್ಕುಲೇಷನ್ಗೆ ಈಸಿ ಆಗಲಿ ಅಂತ. ಸೊ ಇನ್ ಪ್ಲೇಸ್ ಆಫ್ ಎ ಐ ಕ್ಯಾನ್ ರೈಟ್ ಇಟ್ ಆಸ್ 22/7 ಇಂಟು 10 ಪವರ್ ಮೈನಸ್ 8 ಇಂಟು 4. ಸೊ ಹೋಲ್ ಥಿಂಗ್ ಡಿವೈಡೆಡ್ ಬೈ ರೋ ಎಷ್ಟಿದೆ? ರೋ ಇಸ್ 48 ಇಂಟು 10 ಪವರ್ ಮೈನಸ್ 8. ಇವಾಗ ನಾವು ಸಿಂಪ್ಲಿಫೈ ಮಾಡೋಣ ಇದನ್ನು. ಓಕೆನಾ? ಸೊ 7 1s are 7, 7 6s are 42, 6 1s are 6, 6 7 6 8s are 48. Okay, 4 1s are 4, 4 2s are 8, 2 1s are 2, 2 11s are 22. ಸೊ ಇವಾಗ ರಿಮೈನಿಂಗ್ ಬರ್ಕೊಳ್ತೀನಿ. ಎಲ್ ಇಸ್ ಈಕ್ವಲ್ ಟು ನ್ಯೂಮರೇಟರಲ್ಲಿ 11 ಇಂಟು 10 ಪವರ್ ಮೈನಸ್ 1 ಇಂಟು 10 ಪವರ್ ಮೈನಸ್ 8 ಡಿವೈಡೆಡ್ ಬೈ 10 ಪವರ್ ಮೈನಸ್ 8. ಇದೆರಡು ಕ್ಯಾನ್ಸಲ್ ಆಗುತ್ತೆ. ರಿಮೈನಿಂಗ್ ಇಸ್ 11 ಇಂಟು 10 ಪವರ್ ಮೈನಸ್ 1 ಮೀಟರ್ಸ್. ಸೊ ಇದು ಆನ್ಸರ್ ಇದೆಯಾ? 11 ಇಂಟು 10 ಪವರ್ ಮೈನಸ್ 1 ಇಲ್ಲೆಲ್ಲೂ ಇಲ್ಲ. ಸೊ ಐ ಕ್ಯಾನ್ ರೈಟ್ ದಿಸ್ ಆಸ್ 1.1 ಮೀಟರ್ಸ್. ಸೊ ಒಂದು ಡೆಸಿಮಲ್ ಪಾಯಿಂಟ್ನ ಶಿಫ್ಟ್ ಮಾಡಿಕೊಂಡೆ. ಇದಿದೆಯಾ ಆನ್ಸರು? ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ for this question. So that's it for this video, guys. If you like my efforts, please do like, share, comment and subscribe. This is your teacher Nagabharana signing off with a smile. I will meet you guys in the next video. Until then, have a nice day. Bye.